ಸಾಥಿಯೋ ಅಂತ 7 ಸೂತ್ರಗಳನ್ನ ಪ್ರಧಾನಿ ಮೋದಿ ಅವರು ಹೇಳಿದ ಮೇಲೆ ದೇಶದಾದ್ಯಂತ ಒಂದು ರೀತಿಯಾದಂತ ಎಮರ್ಜೆನ್ಸಿ ಅಂತಹ ವಾತಾವರಣ ಸೃಷ್ಟಿಯಾಗಿದೆ. ಎಮರ್ಜೆನ್ಸಿ ಅಂತಹ ವಾತಾವರಣ ಅಂತಂದ್ರೆ ಇಡೀ ಪ್ರಪಂಚದಾದ್ಯಂತ ಏನು ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ ಅದಕ್ಕೆ ಭಾರತ ಕೂಡ ಹೊರತಾಗಿಲ್ಲ. ಫೆಬ್ರವರಿ 18ನೇ ತಾರೀಕು ಏನು ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆರಂಭ ಆಯಿತು, ಆಗಿನಿಂದ ಈಗಿನವರೆಗೆ ಸತತವಾಗಿ ಡಾಲರ್ನ ಮೌಲ್ಯ ಹೆಚ್ಚಾಗ್ತಾ ಇದೆ, ಕಚ್ಚಾ ತೈಲ ಬೆಲೆ ಹೆಚ್ಚಾಗ್ತಾ ಇದೆ ಮತ್ತು ಯಾವುದೇ ರೀತಿಯಾದಂತಹ ಇಂಧನ ಪೂರೈಕೆ ಆಗ್ತಾ ಇಲ್ಲ. ಈ ಮಧ್ಯೆ ಭಾರತದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಹೋಗ್ತಾ ಇದೆ. ಇಷ್ಟು ದಿನ ಚುನಾವಣೆಗಳಿದ್ದು, ಹೀಗಾಗಿ ಇದರ ಎಫೆಕ್ಟ್ ಏನು ಅನ್ನೋ ರಿಯಾಲಿಟಿ ನಮ್ಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಯಾಕಂದ್ರೆ ಸರ್ಕಾರಗಳು ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ಇವನ್ ಮೋದಿ ಸಾಹೇಬ್ರು ಕೂಡ ಚುನಾವಣಾ ರ್ಯಾಲಿಗಳಲ್ಲಿ ಇಷ್ಟು ಬ್ಯುಸಿ ಆಗಿದ್ರು ಅಂದ್ರೆ ಭಾರತದ ಆಕ್ಚುಯಲ್ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅವ್ರು ಕಮ್ಯುನಿಕೇಟೇ ಮಾಡಲಿಲ್ಲ. ಆದ್ರೆ ಈಗ ಚುನಾವಣೆಗಳು ಮುಗಿದಿದೆ, ಸರ್ಕಾರಗಳು ಬಂದಿದೆ, ಈಗ ಮೋದಿ ಸಾಹೇಬ್ರು ಜನರ ಮುಂದೆ ಬಂದು ಡಾಲರ್ ಮೌಲ್ಯ ಜಾಸ್ತಿ ಆಗ್ತಾ ಇದೆ, ರೂಪಾಯಿ ಕುಸಿತಾ ಇದೆ ಮತ್ತು ಏನು ವಿದೇಶಿ ವಿನಿಮಯ ನಿಧಿ ಏನಿದೆ ಅದು ಕರಗ್ತಾ ಇದೆ. ಹೀಗಾಗಿ ನಾವು ಕೆಲವೊಂದು ವಿನಾಯಿತಿಗಳನ್ನ ಮತ್ತು ಕೆಲವೊಂದು ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ದೇಶ ಪ್ರೇಮವನ್ನ ಮೆರಿಬೇಕು ಅಂತ ಹೇಳಿದ್ದಾರೆ. ನೋಡಿ, ಗಡಿಯಲ್ಲಿ ಕಾಯುವಂತಹ ಸೈನಿಕ ಮಾತ್ರ ದೇಶಭಕ್ತಿ ತೋರಿಸೋದಲ್ಲ, ಈ ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ದೇಶ ಪ್ರೇಮವನ್ನ ವ್ಯಕ್ತಪಡಿಸಬೇಕು. ಇದನ್ನ ಈಗ ಹೊಸ ಭಾಷೆಯಲ್ಲಿ ಕರೀತಾ ಇದ್ದಾರೆ, ಅದನ್ನ ಎಕಾನಾಮಿಕ್ ಪೇಟ್ರಿಯಾಟಿಸಮ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆರ್ಥಿಕ ದೇಶ ಪ್ರೇಮ. ಈ ದೇಶ ಪ್ರೇಮವನ್ನ ನಾವು ನೀವು ಎಲ್ಲರೂ ಮೆರಿಬೇಕು.